ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಿಮಗೆ ಒಂದು ಕೇರಳ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿರುವಂಥ ಮೊಟ್ಟೆ ಅಪ್ಪಂ, ಜಾಗರಿ ಹಾಕಿ ಮಾಡೋದು, ಬೆಲ್ಲ ಹಾಕಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದೊಂದು ಸಲ ನೀವು ಟೇಸ್ಟ್ ಮಾಡಬೇಕು ಹೆಂಗಿರುತ್ತೆ ಅಂತೇಳಿ. ಡೈಲಿ ನನ್ನ ವೀಡಿಯೋಸ್ ವಾಚ್ ಮಾಡಿ ನೋಡಿ. ತೊಳೆದಿಟ್ಟಂಥ ಅಕ್ಕಿ ಒಂದು 4 hours ನೆನೆಸಿದ್ದೀನಿ. ಅದು ಒಂದು ಬೌಲು ತೆಂಗಿನ ತುರಿ, ಆಮೇಲೆ ಒಂದು ಬೌಲಲ್ಲಿ ಬೆಲ್ಲ ಕರಗಿಸಿ ಇಟ್ಟಿರೋದು, ಮತ್ತು ಒಂದು ಬೌಲು ಅನ್ನ, ಜೊತೆಗೆ ಸೋಂಪು 1 ಚಮಚ, 4-5 ಏಲಕ್ಕಿ, ಅರ್ಧ ಚಮಚ ಜೀರಿಗೆ, ಮತ್ತು ಸೋಡಾ, ಅಡುಗೆ ಸೋಡಾ, ಇದು ಬೇಕಿಂಗ್ ಸೋಡಾ, ಮತ್ತು ಉಪ್ಪು 1 ಸ್ಪೂನು. ಇದಿಷ್ಟು ರೆಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಫಸ್ಟು ತೊಳೆದು ನೆನೆಸಿಟ್ಟಂಥ ಅಕ್ಕಿನ ಹಾಕ್ತಾಯಿದ್ದೀನಿ. 4 hours ನೆಂದಿದೆ. ಅದು ಮುಳುಗ್ಲಿಕ್ಕಷ್ಟೇ ನೀರು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ 1 ಕಪ್ ತೆಂಗಿನ ತುರಿ, ಅದನ್ನು ಕೂಡ ಮಿಕ್ಸಿಗೆ ಹಾಕಿದ್ದೀನಿ ನಾನು ತರಿಯಾಗಿ. ಅದ್ರ ಜೊತೆಗೆ ಉಳಿದ ಎಲ್ಲ ಏಲಕ್ಕಿ, ಸೋಂಪು, ಆಮೇಲೆ ಜೀರಿಗೆ, ಸೋಡಾ, ಉಪ್ಪು ಇದಿಷ್ಟು ಹಾಕಬೇಕು. ಅದ್ರ ಜೊತೆಗೆ ಅನ್ನ, ನೀವು ಮನೇಲಿ ಉಪಯೋಗಿಸೋಂಥ ಯಾವನ್ನಾದರೂ ಸರಿ, ಕುಸ್ಲಕ್ಕಿ ಅನ್ನಾದರೂ ಸರಿ, ಬೆಂತಕ್ಕಿ ಅನ್ನಾದರೂ ಸರಿ, ಇದು ಕರಗಿಸಿ ಫಿಲ್ಟ್ರ್ ಮಾಡಿದಂಥ ಬೆಲ್ಲ. ಇದನ್ನು ಚೆನ್ನಾಗಿ ಈ ಥರ ನೈಸಾಗಿ ಬೇಡ, ಸ್ವಲ್ಪ ತರಿ ಇರಲಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮೆಜರ್ ಇರಬೇಕು. ನಾವು ಗ್ರೈಂಡ್ ಮಾಡಿದಾಗ ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಇದನ್ನು ಮುಚ್ಚಿಡಿ. ಇದೊಂದು 4 hours ಇರಲಿ. ಆಮೇಲೆ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಒಂದು ಪ್ಲೇಟಿಗೆ ತುಪ್ಪ ಎಲ್ಲ ಸವರ್ಬಿಟ್ಟು ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಪ್ಲೇಟ್ ಹಾಕಿದ್ದೀನಿ. ಆಮೇಲೆ ನಾವು ತುಪ್ಪ ಸವರಿದಂಥ ಪ್ಲೇಟ್ನ ಅದರೊಳಗಡೆ ಇಳಿಸ್ಕೊಳ್ತೀನಿ. ಇಳಿಸ್ಕೊಂಡ್ಮೇಲೆ ಆ ಹಿಟ್ಟನ್ನ ಹಾಕ್ತೀನಿ. ಹಿಟ್ಟು ಹಾಕಿ ಇಳಿಸುವಾಗ ಚೆಲ್ಲೋಗುತ್ತೆ. ಹಾಗಾಗಿ ಫಸ್ಟು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಆ ಹಿಟ್ಟನ್ನು 3/4 ಭಾಗ ಹಾಕಬೇಕು. ಪ್ಲೇಟದು ಎತ್ತರ ಏನಿದೆ ಅದಕ್ಕೆ 3/4 ಭಾಗ ಹಾಕಿ ಕುಕ್ಕರ್ನ ಮುಚ್ಚಬೇಕು. ಆದರೆ ವೆಯ್ಟ್ ಇಡಬಾರ್ದು ಕುಕ್ಕರ್ಗೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ವೆಯ್ಟ್ ಇಡೋದೆ ಒಂದು 5 to 7 minutes ಅದನ್ನು ಬೇಯಿಸಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ಚಾಕುಲಿ ಚುಚ್ಚಿದಾಗ ಅಂಟ್ಕೋಬಾರ್ದು, ಆಗ ಅದು ಬೆಂದಿದೆ ಅಂತ ಅರ್ಥ. ಆಮೇಲೆ ಇದು ತೆಗೆದ್ಬಿಟ್ಟು ನಿಮ್ಗೆ ಹೆಂಗಿಷ್ಟ ಆ ಥರ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಉದ್ದುದ್ದಕ್ಕೆ ಕಟ್ ಮಾಡಿ ತಿಂತಾರೆ, ಇಡ್ಲಿ ಮಾಡ್ದಂಗೆ ಇದು. ಆದರೆ ಇದ್ರದ್ದು ಆ ತೆಂಗಿನಕಾಯಿದು ಮತ್ತು ಸೋಂಪು, ಜೀರಿಗೆ, ಆ ಫ್ಲೇವರೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಅದನ್ನು ಮುಟ್ಟಿ ನೋಡಿದಷ್ಟು ಸಾಫ್ಟಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.